ನೀವು ಫಸ್ಟ್ ಮೂವಿಯಿಂದನೂ ಇವತ್ತಿನ ತನಕನೂ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಒಂದು ಡಿಫ್ರೆನ್ಸ್ ಅಂದರೆ ವಿಭಿನ್ನತೆ ಅನ್ನೋದಿರುತ್ತೆ ಕತೆ ಸೆಲೆಕ್ಟ್ ಮಾಡುವಾಗ ನಾವು ನೋಡ್ಕೊಂಡು ಬಂದಿರೋ ಪ್ರಕಾರ. ಸೊ ಈ ಸಿನಿಮಾ ಸ್ಕ್ರಿಪ್ಟ ನೀವು ಒಪ್ಕೊಳ್ಳುವಾಗ ಏನು ವಿಭಿನ್ನ ಅಂತ ಅನ್ನಿಸ್ತು ಸರ್? ಯಾಕಂದರೆ ಟೈಟಲಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ, ನಿಮಗೇನೋ ಒಂದು ಏನಪ್ಪ ಒಂದು ಡಿಫ್ರೆನ್ಸ್ ನಿಮಗೆ ಸಿಕ್ಕಿದ್ದು ಆ ಟೈಮಲ್ಲಿ ಅಂತ. ಈ ಸಿನಿಮಾದ ಅಂದರೆ ಈಗ ಎಷ್ಟೋ ಜನ ಸಿನಿಮಾ ಮಾಡಿದ್ದಾರೆ, ಬಟ್ ನಾನು ಈ ಅಂದರೆ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆ ಇರ್ಬೋದು, ಅಂದರೆ ಕೊರಿಯನ್ ತೊಗೊಳ್ಳಿ ಅಥವಾ ನೀವು ಯಾವುದೇ ತೊಗೊಳ್ಳಿ, ಇಂಗ್ಲೀಷ್, ಹಾಲಿವುಡ್ ಎಲ್ಲರೂ ತೊಗೊಳ್ಳಿ, ಬಟ್ ಈ ಲೆಫ್ಟ್ ಹ್ಯಾಂಡರ್ಸ್ ಮೇಲೆ ಯಾರು ಮೂವಿ ಮಾಡಿದ್ದು ನಾನು ನೋಡಿಲ್ಲ. ಅಂದರೆ ಇರೋದು ಒಂದು 7% ಜನ ಮಾತ್ರ ಲೆಫ್ಟೀಸ್ ಈ ವರ್ಲ್ಡಲ್ಲಿ. ಆಮೇಲೆ ಅವರಲ್ಲೂ ಒಂದು ಏನೋ ವಿಶೇಷತೆ ಇದೆ. ಅಂದರೆ ನೀವು ದೊಡ್ಡ ದೊಡ್ಡ ವ್ಯಕ್ತಿತ್ವ ನೋಡಿದ್ರೆ, ಅಂದರೆ ಈಗ ಅಮಿತಾಬ್ ಬಚ್ಚನ್ ಇರ್ಬೋದು, ಸಚಿನ್ ಇರ್ಬೋದು, ಆಮೇಲೆ ಹಿಟ್ಲರ್ ಕೂಡ ಲೆಫ್ಟಿ. ಅಂದರೆ ಅವ್ರದ್ದೆಲ್ಲೋ ಒಂದು ವಿಶೇಷತೆ ಇದೆ. ಸಾಕಷ್ಟು ಜನ ತುಂಬ ಹೆಸರು ಮಾಡಿದವರು, ಒಳ್ಳೆ ಥರದಲ್ಲಿ ಕೆಟ್ಟ ಥರದಲ್ಲಿ, ಅವರೆಲ್ಲರೂ ಹೆಚ್ಚಾಗಿ ಲೆಫ್ಟಿ ಇರ್ತಾರೆ. ಸೊ ಅದ್ರ ಬಗ್ಗೆ ಯಾರು ಅಂದರೆ ಆ ಫೀಲ್ಡನ್ನ ಯಾರು ಟಚ್ಚೇ ಮಾಡಿರಲಿಲ್ಲ ಸಿನಿಮಾ ಇಂಡಸ್ಟ್ರೀಲಿ. ಸೊ ಈ ಕಥೆ ಕೇಳಿದಾಗ ನನಗೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ತು. ನಾನು ಒನ್ ಲೈನರ್ ಅಂತ ನಾವು ಸಿನಿಮಾದಲ್ಲಿ ಹೇಳ್ತೀವಲ್ಲ, ಎಡಗೈಯೇ ಅಪಘಾತಕ್ಕೆ ಕಾರಣ. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ಬಲಗೈಯವರಿಗೆ ಡಿಸೈನ್ ಆಗಿರುತ್ತೆ. ಕೆಲವು ವಸ್ತುವಿಂದ ಹಿಡಿದು ಕತ್ರಿ, ಆಮೇಲೆ ನಿಮಗೆ ಪ್ಯಾಂಟ್ ಜಿಪ್ ಹಾಕ್ಕೊಳ್ಳೋದಿರ್ಬೋದು, ಅಥವಾ ಏನೋ ಆ ಥರದ್ದು ಒಂದಷ್ಟು ವಿಷಯ ಎಲ್ಲದೂ ರೈಟ್ ಹ್ಯಾಂಡರ್ಸಿಗೆ ಡಿಸೈನ್ ಆಗಿದೆ ಈ ವರ್ಲ್ಡಲ್ಲಿ. ಸೊ ಆ ಒನ್ ಲೈನ್ ಕೇಳಿದಾಗಲೇ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ಈ ಲೆಫ್ಟ್ ಹ್ಯಾಂಡರ್ಸಿಗೆ ಏನು ಮಾಡಿಲ್ವಲ್ಲ ಈ ಪ್ರಪಂಚದಲ್ಲಿ, ಅವ್ರು ಹಿಂಗೆ ಬದುಕ್ತಾ ಇದ್ದಾರೆ. ಅವರಂದರೆ ದಿನನಿತ್ಯ ಜೀವನದಲ್ಲಿ ಅವರಿಗೆ ಸಾಕಷ್ಟು ಅಡೆತಡೆಗಳಿದೆ, ಅದನ್ನು ಅವರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಒಂದು ಈ ಒನ್ ಲೈನ್ ಸ್ಟೋರಿ ನಮ್ಮ ಸಿನಿಮಾದಲ್ಲಿ. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಎಸ್, ನಿಮ್ಮ ಪಾತ್ರ ನೋಡಿದಾಗ ನಮಗೇನು ಟೀಸರ್ ಟ್ರೇಲರ್ ನಾವೇನು ನೋಡ್ತೀವಿ, ಎಡಗೈಯಿಂದ ಏನೆಲ್ಲ ಅಪಘಾತ ಆಗುತ್ತೆ ಅನ್ನೋದು ನಮಗೊಂದು ಝಲಕ್ ಸಿಕ್ಕಿದೆ. ಬಟ್ ನೀವು ಕಂಡಂತೆ ನಿಮ್ಮ ಪಾತ್ರದ ಬಗ್ಗೆ ಸರ್? ಅದೇ, ನಾನು ಲೆಫ್ಟಿ ಅಲ್ಲ, ಬಟ್ ನನಗೆ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು, ಈಗ ಆದಷ್ಟು ಅಂದರೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಅಂದರೆ ನೀವು ಸಿನಿಮಾ ಶಾರ್ಟಲ್ಲಿ ಇಲ್ಲದೇ ಇದ್ರೂ ಆಚೆ ಕೂತಿದ್ದಾಗಲೂ ಜಾಸ್ತಿ ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗೆ ನಾನು ಆ ಪಾತ್ರನ ಅಂದರೆ ಅಳವಡಿಸ್ಕೊಂಡೆ. ಆದರೆ ಅದು ತುಂಬ ಕಷ್ಟ. ಅಂದರೆ ನೀವು ಒಂದು ಬಾಗಿಲು ತೆಗೆಯೋದು ಇರ್ಬೋದು, ನಮ್ಗೆ ಹಿಂಗೆ ತೆಗೆದ ಅಭ್ಯಾಸ ಅಲ್ಲ, ಬಾಗಿಲು ಈ ಕಡೆ ಹಿಂಗೆ ಬರುತ್ತೆ, ಇದು ಈ ಕಡೆ ಹಿಂಗೆ ಹೋಗುತ್ತೆ, ಅದೊಂಥರ ಆಕ್ವರ್ಡ್ ಫೀಲಿಂಗ್ ಅದು. ಸೊ ಆ ಥರ ಸುಮಾರು ವಿಷಯ ಈ ಲೆಫ್ಟ್ ಹ್ಯಾಂಡರ್ಸ್ ನಾನು ಸಿನಿಮಾ ಮಾಡಬೇಕಾದ್ರೆ ಬಳಸ್ತಾ ಇದ್ನಲ್ಲ, ತುಂಬ ಕಷ್ಟ ಆಗೋದು. ಆಮೇಲೆ ನಿಮ್ಮದು ನ್ಯಾಚುರಲ್ ಹ್ಯಾಂಡು, ನಿಮ್ಮದು ಈಗ ನಂದು ರೈಟ್ ಹ್ಯಾಂಡ್ ನ್ಯಾಚುರಲ್ ಹ್ಯಾಂಡು, ಏನೇ ಎಸೆಯೋದಾಗಲಿ ಏನೇ ಯೂಸ್ ಮಾಡೋದಾಗಲಿ ಫಸ್ಟ್ ಇದು ಹೋಗುತ್ತೆ. ಬಟ್ ಅವ್ರದ್ದು ಇದು ಹೋಗುತ್ತಲ್ಲ, ಈ ಲೆಫ್ಟ್ ಹ್ಯಾಂಡ್ ಹೋಗುತ್ತೆ. ಸೊ ಅವರಿಗೆ ತುಂಬಾ ಕಷ್ಟ, ಅಂದರೆ ಈ ರೈಟ್ ಇದರಲ್ಲಿ ಬದುಕೋದು. ಅದ್ರ ಮೇಲೆ ಈ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಇದು ತುಂಬ ಒಂದೇನು ಗೋಳನ್ನ, ತುಂಬ ಲೆಫ್ಟ್ ಹ್ಯಾಂಡ್ ಗೋಳನ್ನ ನಾವೆಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ. ಆದರೆ ಅದೊಂದು ಎಲ್ಲೋ ಆ ಎಳೆನ ಇಟ್ಕೊಂಡು ಒಂದು ಸಿನಿಮಾನ ಮಾಡಿದ್ದೀವಿ. ಎಸ್ ಸರ್, ನನಗೆಲ್ಲೋ ಒಂದು ಕಡೆಗೆ ನೋಡಿದಾಗ ಸಿನಿಮಾ ಮುಗ್ದ ಮೇಲೂ ಆ ಪಾತ್ರ ಕೂಡ ನಿಮ್ಮ ಜೊತೆನೇ ಇದೆ ಅಂತ ಅನ್ಸುತ್ತೆ. ಅದು ಒಂದು, ಆ ಸಿನಿಮಾ ನಾವು ಮಾಡಿದ್ದು ಹೆಚ್ಚು ನೈಟ್ ಶೂಟೇ ನಮ್ಮದು ಮಾಡಿರೋದು. ಅಂದರೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಶೂಟ್ ಮಾಡ್ತಾ ಇದ್ವಿ. ಸೊ ಆ ಥರ ಮಾಡಿ ನನಗೆ ಡೇನಾ ನೈಟಾ ಮರ್ತೋಗ್ಬಿಟ್ಟಿತ್ತು, ಆಯಿತಾ. ಆಮೇಲೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ನಾನು ರೈಟಿನೋ ಲೆಫ್ಟಿನೋ ಅಂತಲೇ ಮರ್ತೋಗ್ಬಿಟ್ಟಿತ್ತು. ಸೊ ನನಗೆ ಒಂದೊಂದ್ಸತಿ ಬಾತ್ರೂಮಲ್ಲಿ ಹೋದಾಗಲೂ ಕನ್ಫ್ಯೂಸ್ ಆಗೋದು ಯಾವ ಹ್ಯಾಂಡ್ ಬಳಸಬೇಕು ಅಂತ. ಸೊ ಅಷ್ಟು ನಮಗೆ ರೂಟೀನ್ ಆಗಿಬಿಟ್ಟಿತ್ತು ಲೆಫ್ಟ್ ಹ್ಯಾಂಡ್ ಬಳಸಿ. ಎಸ್, ನಮಗೀಗ ಟ್ರೇಲರು ಟೀಸರ್ ಎಲ್ಲ ನಾವು ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿದೆ ಸರ್. ಬಟ್ ನೀವು ಸಂಭಾವನೆ ತಗೊಳ್ದೇನೆ ಈ ಸಿನಿಮಾ ಮಾಡಿದ್ದು ಒಂಥರ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ ಸರ್. ಅಲ್ಲ, ತೊಗೊಬಾರ್ದು ಅಂತ ಏನಿರಲಿಲ್ಲ, ತೊಗೊಬೇಕು ಅಂತಲೇ ಆಸೆ ಇತ್ತು. ಬಟ್ ಏನಾಯಿತು, ನಮಗೊಬ್ಬರು ಪ್ರೊಡ್ಯೂಸರ್ ಬಂದಿದ್ದರು, ಎಲ್ಲ ಸ್ಟಾರ್ಟ್ ಆಯಿತು ಪ್ರಾಜೆಕ್ಟು. ತುಂಬ ಚೆನ್ನಾಗಿದೆ. ಆಮೇಲೆ ಆ ಕಥೆ ತುಂಬ ಅದ್ಭುತವಾಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಪ್ರೊಡ್ಯೂಸರು ಬ್ಯಾಕ್ಔಟ್ ಆದರು. ಸೊ ಆವಾಗ ನಮ್ಮ ಡೈರೆಕ್ಟ್ರು ಒಂಥರ ತುಂಬ ಡಿಸಪಾಯಿಂಟ್ ಆಗಿದ್ರು. ಆಮೇಲೆ ಫಸ್ಟ್ ಪ್ರಾಜೆಕ್ಟು. ಸೊ ನಾನು ಹೇಳಿದೆ, ಆಯಿತು, ನನ್ನ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದೆಲ್ಲ ನಾನು ಮಾಡ್ತೀನಿ, ನೀವು ನೆಕ್ಸ್ಟು ಯಾರೋ ಪ್ರೊಡ್ಯೂಸರ್ ಸಿಗೋ ತನಕ ಅಥವಾ ನಿಮಗೆ ಫೈನಾನ್ಷಿಯಲ್ ಸ್ಟ್ರೇನ್ ಆಗದೇ ಇರೋ ತನಕ ನಾವು ಈ ಸಿನಿಮಾನ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಕೊನೆವರೆಗೂ ನಾನು ಸಿನಿಮಾನ ಹಾಗೆ ಮಾಡಿದೆ. ಆಮೇಲೆ ಇವಾಗ ಥ್ಯಾಂಕ್ಸ್ ಟು ನಮ್ಮ ರಾಜೇಶ್ ಕೀಳಂಬಿ ಅವರು, ಆಮೇಲೆ ರವಿಚಂದ್ರನ್ ಅವರು ಈ ಸಿನಿಮಾಗೆ ಈಗ ಸಾಥ್ ಕೊಟ್ಟಿದ್ದಾರೆ, ರಿಲೀಸಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಆಮೇಲೆ ಪ್ರಮೋಷನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಂದು ಟೀಮ್ ಎಫರ್ಟಲ್ಲಿ ಒಂದು ಸಿನಿಮಾನ ಮಾಡಿದ್ದೀವಿ. ಎಸ್,
ಪಂಚರಂಗಿ ಸಿನಿಮಾ ಅಂದರೆ ಇವತ್ತಿಗೂ ಅದನ್ನು ನಮಗೆ ಅದು ಬೋರೇ ಆಗಲ್ಲ. ಇವತ್ತು ಕುತ್ಕೊಂಡು ಯೂತ್ಸ್ ನೋಡ್ತಾರೆ ಆ ಸಿನಿಮಾನ. ಅದೇ ಜೋಡಿ ಈ ಸಿನಿಮಾದಲ್ಲಿ ರಿಪೀಟ್ ಆಗ್ತಿದೆ. ಅಷ್ಟು ಕ್ರೇಜ್ ಇದೆ ಮಾತ್ರ ನಿಮ್ಮಿಬ್ಬರನ್ನ ನೋಡಬೇಕು ಅಂತ, ನಿಮ್ಮನ್ನು ಮತ್ತು ನಿಧಿ ಮ್ಯಾಮ್ನ ನೋಡಬೇಕು ಅಂತ. ಮತ್ತೆ ಈ ಸಿನಿಮಾದಲ್ಲಿ ಜೊತೆಯಾಗಿದ್ದೀರಾ ಸರ್. ನಮಗೆ ನಿಮ್ಮ ಕಾಂಬಿನೇಷನಿಂದ ನಮಗೇನು ಜನಕ್ಕೆ ಎಷ್ಟು ರೀಚ್ ಆಗ್ಬೋದು, ಎಷ್ಟು ಖುಷಿ ಆಗ್ಬೋದು ಅಂತ ಅನಿಸುತ್ತೆ. ಇಲ್ಲ, ನಾನು ಹೆಚ್ಚಾಗಿ ಈಗ ಫಂಕ್ಷನ್ಸಿಗೆಲ್ಲ ಹೋಗ್ತೀನಲ್ಲ, ಅಂದರೆ ಕಾಲೇಜ್ ಇವೆಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಇವೆಂಟ್ ಇದ್ದರೂ ತುಂಬ ಜನ ನನಗೆ ಹೇಳೋದು ಪಂಚರಂಗಿಯಿಂದ ಒಂದು ಡೈಲಾಗ್ಗೆ ಹೇಳಿ ಅಥವಾ ಪಂಚರಂಗಿ ಬಗ್ಗೆ ಒಂದು ಮಾತಾಡಿ ಅಂತ, ಆ ಥರ. ಸೊ ಇವತ್ತಿಗೂ ಅದು ತುಂಬ ಜನಕ್ಕೆ ನೀವು ಹೇಳಿದಾಗೆ ಅದು ಫೇವ್ರೆಟ್ ಮೂವಿ. ಜೊತೆಗೆ ಅದೇ ನಿಧಿ ನಾನು ಮಾತಾಡ್ತಾ ಇದ್ವಿ ರೀಸೆಂಟಾಗಿ, ಯಾಕೆ ನಾವು ಪಂಚರಂಗಿ ಆದಮೇಲೆ ಯಾವುದೋ ಸಿನಿಮಾ ಜೊತೆಗೆ ಮಾಡೇ ಇಲ್ಲ ಅಂತ. ಸೊ ಇವಾಗ ಮತ್ತೆ ಒಂದು ಅವಕಾಶ ಸಿಕ್ಕಿದೆ ಎಡಗೈಯಿಂದ. ನಾವಿಬ್ಬರು ಜೊತೆಗೆ 14 ವರ್ಷ ಆದಮೇಲೆ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇದ್ದೀವಿ. ಸೊ ಐ ಥಿಂಕ್ ಇಟ್ಸ್ ಗೋಣ ಬಿ ವೆರಿ ಎಕ್ಸೈಟಿಂಗ್. ಹೇಗಿತ್ತು ಸರ್ ವರ್ಕ್ ಪ್ಲೇಸಲ್ಲಿ? ಅಂದರೆ ಮತ್ತೆ ಈಗ 14 ಇಯರ್ಸ್ ನಂತರ ವರ್ಕ್ ಮಾಡ್ತಿದ್ದೀರಾ. ಒಂದು ಕಾಂಬಿನೇಷನ್ ಇರ್ಬೋದು, ತೆರೆ ಹಿಂದೆ ಒಂದು ಕತೆಗೋಸ್ಕರ ರೆಡಿ ಆಗೋದಿರ್ಬೋದು. ಹೇಗಿತ್ತು ಸರ್? ಅಲ್ಲ, ನಾನು ನಿಧಿ ನಾವು ವರ್ಕ್ ಮಾಡದೇ ಇರ್ಬೋದು, ಬಟ್ ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ವಿ. ನಾವು ವಿ ಆರ್ ಸ್ಟಿಲ್ ವೆರಿ ಕ್ಲೋಸ್ ಫ್ರೆಂಡ್ಸ್. ನಾನು, ಐಂದ್ರಿತಾ, ನಿಧಿ, ನಾವೆಲ್ಲ ವಿ ಆರ್ ಗುಡ್ ಫ್ರೆಂಡ್ಸ್. ಸೊ ಹಾಗಾಗಿ ಅವಾಗವಾಗ ಮೀಟ್ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ವರ್ಕ್ ಮಾಡಿರಲಿಲ್ಲ, ಇವಾಗ ಅದು ಆಗೋಯ್ತು ಮತ್ತೆ. ಎಸ್, ಹೊಸ ಪ್ರತಿಭೆ ಅಂದರೆ ಈಗ ಧನು ಹರ್ಷ ಅವರು ಎಲ್ಲೂ ಕೂಡ ಅವ್ರು ಹೊಸಬ್ರು ಅನ್ನೋದು ಅನಿಸಲ್ಲ ನಮಗೆ. ಟೀಸರಲ್ಲಿ ನೋಡಿದಾಗ, ಟ್ರೈಲರ್ ನೋಡಿದಾಗ ಹೇಗಿತ್ತು ಸರ್ ಅವರ ಒಂದು ಪ್ರೆಸೆಂಟೇಷನ್? ಇಲ್ಲ, ಧನು ಅವರು ಅಂದರೆ ಒಂದು 3-4 ಆಪ್ಷನ್ಸ್ ಎಲ್ಲ ಇತ್ತು ನಮಗೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ. ಸೊ ನಾನು ಡೈರೆಕ್ಟ್ರು ಟಚಲ್ಲಿದ್ವಿ. ಆಮೇಲೆ ಆಡಿಷನ್ ಎಲ್ಲ ಮಾಡಿಸೋರು. ಆಡಿಷನ್ ಎಲ್ಲ ಮಾಡಿಸಿದಾಗ ಎಲ್ಲರದ್ದು ಕ್ಲಿಪ್ಸ್ ಎಲ್ಲ ತೋರಿಸ್ತಾ ಇದ್ರು. ಸೊ ನಾನು ಧನು ಅವ್ರದ್ದು ನೋಡಿದಾಗ ಇಮ್ಮಿಡಿಯೇಟಾಗಿ ನನಗೂ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಜೊತೆಗೆ ನಾವು ಯಾವಾಗ ಆ್ಯಕ್ಚುಲ್ ಶೂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಅವಾಗಲೂ ಅಷ್ಟೇ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ನನಗೆ ಅನಿಸ್ಲೇ ಇಲ್ಲ. ಯಾಕೆಂದರೆ ಅಷ್ಟು ಪ್ರಿಪೇರ್ ಆಗಿ ಬರ್ತಾಯಿದ್ರು. ಅಷ್ಟು ನನಗೆ ಡೈಲಾಗೆಲ್ಲ ನೆನಪಿರ್ತಾ ಇರಲಿಲ್ಲ, ಬಟ್ ಅವರಿಗೆ ನನ್ನ ಡೈಲಾಗು ನೆನಪಿರೋದು. ಅಂದರೆ ಅವ್ರದ್ದೊಂದೇ ಅಲ್ಲ, ನನ್ನ ಡೈಲಾಗು ನೆನಪಿರೋದು. ಸೊ ಶಿ ಯೂಸ್ ಟು ಬಿ ಪಂಕ್ಚುವಲ್, ಪ್ರಿಪೇರ್ಡ್ ಆಗಿ ಬರ್ತಾಯಿದ್ರು. ಸೊ ಅದು ಮೂವಿ ಮೇಕರ್ಸಿಗೆ, ಅಂದರೆ ನಮ್ಮ ಡೈರೆಕ್ಟ್ರಿಗಿರ್ಬೋದು, ಆ್ಯಕ್ಟರ್ಸಿಗಿರ್ಬೋದು, ಎಲ್ಲರಿಗೂ ಅದು ಈಸಿ ಆಗುತ್ತೆ ಒಬ್ಬರು ಅಷ್ಟು ಪ್ರಿಪೇರ್ ಆಗಿ ಬಂದರೆ. ಸೊ ಆ ಥರ ಒಂದು ಈಸಿತ್ತು ವರ್ಕ್ ಮಾಡೋದ್ರಲ್ಲಿ. ಆಮೇಲೆ ಆ ಪರ್ಫಾರ್ಮೆನ್ಸು ಅದ್ಭುತವಾಗಿ ಮಾಡಿದ್ದಾರೆ. ಯಾಕೆಂದರೆ ಅದು ತುಂಬ ಚಾಲೆಂಜಿಂಗ್ ರೋಲು. ನಾನು ಕತೆ ರಿವೀಲ್ ಮಾಡೋದಕ್ಕಾಗಲ್ಲ, ಬಟ್ ಆ ಪಾತ್ರದ ಬಗ್ಗೆ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ, ಆ ಥರದೊಂದು ಪಾತ್ರ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಸ್ ಸರ್, ಫ್ಯಾನ್ಸಿಗೆ ಒಂಥರ ಈ ಸಿನಿಮಾ ನೋಡಕ್ಕೆ ಬಂದರೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಯಾಕಂದರೆ ಪಂಚರಂಗಿ ಜೋಡಿ ಒಂದು, ರಂಗಿತರಂಗ ಜೋಡಿ ಒಂದು ಒಟ್ಟಿಗೆ ನೋಡ್ಬೋದು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ನಿರೂಪಿಗೆ ಹೇಳಿದ್ದೀನಿ, ಬಟ್ ಈಗ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಥರ ಒಂದು ಪಾತ್ರನ, ಅಂದರೆ ಹೀ ಈಸ್ ಪ್ಲೇಯಿಂಗ್ ಅ ಕ್ಯಾಮಿಯೋ, ಬಟ್ ಅದನ್ನು ಬಂದು ನಮಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಇಡೀ ತಂಡ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಅವ್ರದ್ದು ಸಿನಿಮಾಗಳೆಲ್ಲ ನನಗೆ ತುಂಬ ಇಷ್ಟ. ಸೊ ಥ್ಯಾಂಕ್ ಯು ನಿರೂಪ್. ಎಸ್ ಸರ್, ಮತ್ತು ಯುವ ನಿರ್ದೇಶಕ ಸಮರ್ಥ್ ಅವರು ಅವರ ಕತೆ ಬರೆದಾಗ ಅಥವಾ ಅವ್ರ ಜೊತೆ ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಯಾಕಂದರೆ ಅವರಿಗೆ ನಿಮ್ಮ ಜೊತೆ ಕೆಲಸ ಮಾಡೋದು ಒಂದು ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಹೇಗಿತ್ತು ಸರ್? ನಾನು ಯೂಶ್ವಲಿ ಹೆಚ್ಚಾಗಿ ಹೊಸಬ್ರ ಜೊತೆನೇ ನಾನು ವರ್ಕ್ ಮಾಡೋದು. ರಿಪೀಟ್ ಮಾಡಿದ್ದೀನಿ. ಈಗ ಯೋಗರಾಜ್ ಭಟ್ ಅಂಥವ್ರ ಜೊತೆ ನಾನು ಒಂದು 2-3 ಸಿನಿಮಾ ರಿಪೀಟ್ ಮಾಡಿದ್ದೀನಿ. ಬಟ್ ಹೊಸಬ್ರ ಜೊತೆನೇ ನಾನು ಜಾಸ್ತಿ ವರ್ಕ್ ಮಾಡೋದು. ಯಾಕೆಂದರೆ ಅವರಿಗೆ ಜಾಸ್ತಿ ಹಶ್ವಿರುತ್ತೆ. ಅವರಿಗೆ ಹೊಟ್ಟೆ ತುಂಬಿರಲ್ಲ, ಬೇಸಿಕ್ಲಿ ಹಶ್ವಿರುತ್ತೆ. ಆಮೇಲೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ. ಸೊ ಆ ಥರ ನಾನು ಸಮರ್ಥ ಅವರಲ್ಲಿ ನಾನು ನೋಡಿದೆ. ಅವರ ಜೋಶ್ ಇರ್ಬೋದು, ಉದ್ದೇಶ, ಉತ್ಸಾಹ ಎಲ್ಲ ಸರಿಯಾಗಿತ್ತು. ಸೊ ಅದು ನನಗೆ ಇಷ್ಟ ಆಯಿತು. ಆಮೇಲೆ ಅವ್ರದ್ದೊಂದು ಒಳ್ಳೆ ಚಿತ್ರ ತಂಡ ಇದೆ. ಅಂದರೆ ಈ ಸಿನಿಮಾ ಇಂಡಸ್ಟ್ರೀಲಿ ಅವ್ರ ಫ್ರೆಂಡ್ಸ್ ಇರ್ಬೋದು, ಅವರ ವೆಲ್ ವಿಷರ್ಸು, ಹಿತೈಷಿಗಳು ಎಲ್ಲ ತುಂಬ ಒಂದು ಒಳ್ಳೆ ತಂಡ ಇದೆ ಅವ್ರ ಜೊತೆ. ಸೊ ಎಲ್ಲರಿಗೆ ಹೆಲ್ಪ್ ಮಾಡೋವಂಥ ಒಂದು ನೇಚರ್ ಇದೆ. ಸೊ ಅದೆಲ್ಲ ನೋಡಿ ನನಗೆ ಸಮರ್ಥ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಇಮಿಡಿಯೇಟಾಗಿ ಅನಿಸ್ತು. ಜೊತೆಗೆ ಕತೆ ಕೂಡ ನಾನು ಆಗಲೇ ಹೇಳಿದಾಗೆ ಯಾರೂ ಆ ಒಂದು ಫೀಲ್ಡನ್ನು ಯಾರೂ ಟಚ್ಚೇ ಮಾಡಿಲ್ಲ. ಈ 7% ಈ ಲೆಫ್ಟೀಸ್ ಇದ್ದಾರೆ ವರ್ಲ್ಡಲ್ಲಿ. ಅವ್ರಿಗೆ ಏನೇನೋ ಒಂದು ಅನಾಹುತ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ, ಇದು ನಮ್ಮ ಮೂವಿದು ಪ್ರಮೋಷನಿಗಲ್ಲ, ನೀವು ಸುಮ್ಮನೆ ಹೋಗಿ ಚೆಕ್ ಮಾಡಿದ್ರು ಲೆಫ್ಟ್ ಹ್ಯಾಂಡರ್ಸ್ ವಾಟ್ ಆಲ್ ದೇ ಡೂ ಫೇಸ್ ಅಂತ ನೀವೇನಾದರೂ ಟೈಪ್ ಮಾಡಿದ್ರೆ ನಿಮಗೆಲ್ಲ ಲಿಸ್ಟೇ ಕೊಡುತ್ತೆ. ಅದರಿಂದ ಎಷ್ಟೋ ಅನಾಹುತಗಳು ಪ್ರತಿ ವರ್ಷ ಆಗುತ್ತೆ. ಆ ಥರದ್ದು ನಿಮಗೆ ಲಿಸ್ಟೇ ಇದೆ. ಸೊ ಅದನ್ನು ಯಾರೂ ಟಚ್ ಮಾಡಿರಲಿಲ್ಲ, ಸಮರ್ಥ ಅವ್ರು ಮಾಡಿದ್ರು. ಎಸ್ ಸರ್, ಎಷ್ಟೋ ಜನ ಆಡಿಯನ್ಸ್ ಸರ್
ಇವಾಗ ಸಿನಿಮಾ ನೋಡ್ದೇ ಒಂದು ಜಡ್ಜ್ಮೆಂಟಿಗೆ ಬಂದುಬಿಡ್ತಾರೆ ಅಥವಾ ಥಿಯೇಟ್ರಿಗೆ ಬರಲ್ಲ, ಈ ಥರ ಒಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ. ಯಾಕಂದರೆ ಕತೆ ಚೆನ್ನಾಗಿರುತ್ತೆ, ಸಿನಿಮಾ ಎಫರ್ಟ್ಸ್ ಚೆನ್ನಾಗಿರುತ್ತೆ, ಸೊ ನೋಡಲ್ಲ ಅಂಥ ಆಡಿಯನ್ಸ್ಗೆ ಸರ್. ಯಾಕಂದರೆ OTTಗೆ ಸ್ಟಿಕ್ ಆಗಿರೋವಂಥವ್ರು ಇರ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಅಲ್ಲ ಅಂದರೆ ಅಂಥವ್ರಿಗೆ ಏನು ಹೇಳಬೇಕು ನನಗೆ ನಿಜ ಗೊತ್ತಿಲ್ಲ. ಯಾಕೆಂದರೆ ನಾವು ಸಿನಿಮಾ ಮಾಡೋದು ನಾವು ಆ್ಯರಿ ಅಲೆಕ್ಸಾ ಅಂತ ಒಂದು ಒಳ್ಳೆ ಕ್ಯಾಮ್ರಾನೆಲ್ಲ ಬಳಸಿ, ತುಂಬ ಎಕ್ಸ್ಪೆನ್ಸಿವ್ ಅದು. ಆ ಥರ ಒಂದು ಕ್ಯಾಮ್ರಾ ನಿಮಗೆ ದೊಡ್ಡ ಸ್ಕ್ರೀನಲ್ಲಿ ಅಂದರೆ 70mm ಸ್ಕ್ರೀನಲ್ಲಿ ನೋಡಿದ್ರೇ ಮಜಾ. ಸೊ ಕೆಲವರೆಲ್ಲ ಈಗ ಮನೇಲಿ ಕುತ್ಕೊಂಡು ನೋಡ್ತಾರೆ, ಆ ಟಿ ವಿಲಿ ನೋಡೋದು ಬಿಡಿ, ಆ ಫೋನಲ್ಲಿ ನೋಡ್ತಾರೆ ಇವಾಗ ಸಿನಿಮಾನ. ಸೊ ಅಂಥವ್ರಿಗೆ ಏನು ಹೇಳಬೇಕು ಅಂತ ನಿಜ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಥಿಯೇಟ್ರಿಗೆ ಹೋಗಿ ಕುತ್ಕೊಂಡು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ, ಈ ಮೊಬೈಲಲ್ಲಿ ಸಿನಿಮಾ ನೋಡೋದೇ ಬೇರೆ. ಆಮೇಲೆ ಈಗ ನೀವು ಹೇಳಿದಾಗೆ ತುಂಬ ಜನ OTTಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಈ ಸಿನಿಮಾನ ಓಕೆ ಇನ್ನೊಂದು 15 ದಿವಸ 20 ದಿವಸದಲ್ಲಿ ಹೆಂಗೂ ಮನೇಲಿ ಬರುತ್ತೆ, ಟಿ ವಿಲಿ ಬರುತ್ತೆ, ಟಿ ವಿಲೇ ನೋಡೋಣ ಅಂತ ಆ ಒಂದು ಮೆಂಟಾಲಿಟಿ ಈಗ ತುಂಬ ಜನ ಆಗಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನು ಮಾಡಬೇಕು ಅಂತ ನಮಗೂ ಗೊತ್ತಿಲ್ಲ. ಸೊ ನಾವು ಹೇಳೋದು ಇಷ್ಟೇ, ಇದೊಂದು ಸಿನಿಮಾ ಅನ್ನೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವು 70mm ಸ್ಕ್ರೀನಲ್ಲಿ ನೋಡಿದ್ರೇ ಮಜಾ. ಮನೇಲಿ ಫೋನಲ್ಲಿ ಎಲ್ಲ ನೋಡಿದ್ರೆ ಅಷ್ಟು ಮಜಾ ಇರಲ್ಲ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ. ಎಸ್ ಸರ್. ಸಿನಿಮಾದಲ್ಲಿ ಸರ್ ಹೈಲೈಟ್ಸ್ ಈಗ ಆಡಿಯನ್ಸ್ ಕೇಳೋದಾದರೆ, ಇದು ನಮ್ಮ ಸಿನಿಮಾದಲ್ಲಿ ಇದನ್ನೆಲ್ಲ ನೀವು ನೋಡೋದ್ರಿಂದ ನಿಮಗೆ ಪಕ್ಕಾ ಪೈಸಾ ವಸೂಲಾಗುತ್ತೆ ಅನ್ನೋದಾದ್ರೆ ಒಂದು ಹೈಲೈಟ್ಸು ಸರ್ ಆಡಿಯನ್ಸಿಗೆ ಹೇಳೋದಕ್ಕೆ. ಈ ಸಿನಿಮಾದಲ್ಲಿ ಅದೇ ನಿಮಗೆ ಎಲ್ಲ ಎಲಿಮೆಂಟ್ಸು ಇದೆ. ನಿಮಗೆ ಇಟ್ಸ್ ಅ ಕಾಮಿಡಿ ಥ್ರಿಲ್ಲರ್. ಸೊ ನಿಮಗೆ ಪ್ರತಿಯೊಂದು ಸೀನಲ್ಲೂ ಅಂದರೆ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಗೆಸ್ ಮಾಡೋದಕ್ಕೆ ಆಗಲ್ಲ. ಆಮೇಲೆ ಒಂದು ಫಾಸ್ಟ್ ಪೇಸ್ ಆಗಿದೆ. ನಾವು ಈ ಕತೆ ಕಂಪ್ಲೀಟ್ ಮಾಡಬೇಕು ಅಂತ 2.5 ಗಂಟೆ 3 ಗಂಟೆ ಆ ಥರ ಎಲ್ಲ ಮಾಡಿಲ್ಲ. ಸಿಂಪಲ್ಲಾಗಿ 2 ಗಂಟೇಲಿ ಈ ಸಿನಿಮಾನ ತೋರಿಸ್ತಾ ಇದ್ದೀವಿ. ಆಮೇಲೆ ತುಂಬ ಮಜಾ ಇದೆ. ಎಲ್ಲ ಪಾತ್ರಧಾರಿಗಳು ಎಲ್ಲ ತುಂಬ ಮಜಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಈ ಸಿನಿಮಾನ ಬಂದು ನೋಡಿ. ಸರ್, ಒಂದು ಸ್ಟಾರ್ ಕ್ಯಾಸ್ಟ್ ಮತ್ತು ಮ್ಯೂಸಿಕ್ ಸರ್, ಒಂದು ಸಿನಿಮಾಗೆ ಒಂದು ಮೇಜರ್ ಪಾತ್ರಗಳು ಹೇಗೆ ಜೀವ ಕೊಡ್ತಾರೋ ಅದೇ ಥರ ಒಂದು ಮ್ಯೂಸಿಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ನಾವು ಈ ಸಿನಿಮಾದಲ್ಲಿ ಮೇನ್ ಅಂದರೆ 2 ಸಾಂಗ್ ಇದೆ ಈ ಸಿನಿಮಾದಲ್ಲಿ. ಬಟ್ ಅದಕ್ಕಿಂತ ಜಾಸ್ತಿ ನಾವು ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಆಮೇಲೆ ಈ ಎಫೆಕ್ಟ್ಸಿಗೆ ಎಲ್ಲ ನಾವು ಜಾಸ್ತಿ ಆದ್ಯತೆ ನೀಡಿದ್ದೀವಿ. ಯಾಕೆಂದರೆ ಈ ಸಿನಿಮಾ ಆ ಥರ ಒಂದು ಆ ಜಾನರಲ್ಲಿದೆ. ಸೊ ಹಾಗಾಗಿ ಸೌಂಡು ತುಂಬ ನಮ್ಮ ಡೈರೆಕ್ಟ್ರು ತಲೆ ಕೆಡಿಸ್ಕೊಂಡು, ಅಂದರೆ ಒಂದು 2-3 ಸತಿ ಬಹುಶಃ ರೆಕಾರ್ಡಿಂಗ್ ಚೇಂಜ್ ಮಾಡಿರ್ಬೋದು. ಸೊ ಅಷ್ಟು ತಲೆ ಕೆಡಿಸ್ಕೊಂಡು ಮಾಡಿರೋದಂದರೆ ಈ ಸಿನಿಮಾದಲ್ಲಿ ಸೌಂಡ್ ಆ್ಯಂಡ್ ಮ್ಯೂಸಿಕ್. ಸೊ ಹಾಗಾಗಿ ಅದು ಚೆನ್ನಾಗಿದ್ದೇ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜನಕ್ಕೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸರ್, ಮತ್ತೊಂದು ಸರ್, ನಮಗೆ ಟ್ರೈಲರ್ ನೋಡುವಾಗ ಎಡಗೈಯಿಂದ ಏನೆಲ್ಲ ನೀವು ಆಕ್ಸಿಡೆಂಟ್ ಮಾಡ್ಕೊಳ್ತೀರಾ ಅನ್ನೋದು ಒಂದು ಝಲಕ್ ಇದೆ ಅದರಲ್ಲಿ. ಸೊ ನೀವು ನೋಡಿದ್ರೆ ಆ ಪಾತ್ರನೇ ನೀವಾಗ್ಬಿಟ್ಟಿದ್ದೀರಾ. ಸೊ ಅದರಿಂದ ನೀವೇನಾದ್ರು ಎಡವಟ್ ಮಾಡ್ಕೊಂಡಿದ್ದೀಯಾ ಸರ್? ಅಯ್ಯೋ, ನನಗೆ ನಿಜ ಅಂದರೆ ಆ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನಾನು ಒಂದು ಬ್ಯಾಕ್ ಫ್ಲಿಪ್ ಮಾಡೋದಕ್ಕೆ ಹೋಗಿ ನಾನು ನೆಕ್ ಏಟ್ ಮಾಡ್ಕೊಂಡಿದ್ನಲ್ಲ. ಸೊ ಅದು ನನಗೆ ನರ್ವು, ಲೆಫ್ಟ್ ಹ್ಯಾಂಡು ಲೆಫ್ಟ್ ಲೆಗ್ಗು ಕನೆಕ್ಟ್ ಆಗೋ ನರ್ವು ವೀಕ್ ಆಗಿತ್ತು ಆಕ್ಸಿಡೆಂಟಿಂದ. ಸೊ ನನಗೆ ಲೆಫ್ಟ್ ಹ್ಯಾಂಡ್ ಹಿಂಗೆ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಆಟೋಮ್ಯಾಟಿಕಲಿ ಡ್ರಾಪ್ ಆಗೋದು. ನಾನು ಫಿಸಿಯೋ ಎಲ್ಲ ಮಾಡ್ತಾ ಇದ್ದೆ, ಬಟ್ ನಮಗೆ ಶೂಟಿಂಗ್ ಬೇರೆ ಮಾಡಬೇಕು, ಅದರಲ್ಲಿ ನಾನು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡಬೇಕು. ಅದು ನನಗೆ ತುಂಬಾ ಕಷ್ಟ ಆಯಿತು. ಯಾಕೆಂದರೆ ನನ್ನ ಲೆಫ್ಟ್ ಅವತ್ತು ತುಂಬ ವೀಕ್ ಇತ್ತು ಆಕ್ಸಿಡೆಂಟಿಂದ. ಸೊ ನನ್ನ ಕೈ ಹಿಂಗೆ ನಿಲ್ತಾನೇ ಇರಲಿಲ್ಲ. ಸೊ ಅದು ಹಿಂಗೆ ಡ್ರಾಪ್ ಆಗೋದು, ಅದರಲ್ಲೇ ನಾನು ಎಲ್ಲ ಆ್ಯಕ್ಟಿವಿಟಿ ಲೆಫ್ಟಲ್ಲಿ ಮಾಡಬೇಕು. ಸೊ ಅದು ನನಗೆ ತುಂಬ ಕಷ್ಟ ಆಯಿತು. ಆಮೇಲೆ ಸಡನ್ನಾಗಿ ಏನೇ ಅಂದರು ಕೈ ಹಿಂಗೆ ಹೋಗ್ಬಿಡುತ್ತೆ ನ್ಯಾಚುರಲ್ಲಾಗಿ. ಒಂದು ಒಳ್ಳೆ ಸೀನ್ ನಾವು ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀವಿ, ಬಟ್ ಎಲ್ಲೋ ಒಂದು ಕಡೆ ನಾನು ರೈಟ್ ಹ್ಯಾಂಡಲ್ಲಿ ಒಂಥರ ಈಸಿಯಾಗಿ ಹಿಂಗೆ ಏನೋ ಒಂದು ಐಟಮ್ ಎತ್ಬಿಡೋದು ಅಥವಾ ಲ್ಯಾಪ್ಟಾಪ್ ಮುಟ್ಬಿಡೋದು. ಸೊ ಅದೆಲ್ಲ ನಾನು ಲೆಫ್ಟಲ್ಲೇ ಮಾಡಬೇಕು. ಸೊ ಇಮ್ಯಾಜಿನ್ ಮಾಡಿ, ಈ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ಒಂದರಿಂದ ಈಗ 1 more ಅಂತ ನಮ್ಮ ಡೈರೆಕ್ಟ್ರು. ಸೊ ಆ ಥರ ನಮಗೆ ಸುಮಾರಾಗಿದೆ. ಸೊ ತೆರೆ ಹಿಂದೆ ಇನ್ಯಾವುದಾದ್ರು ಒಂದು ನಿಮಗೆ ಚಾಲೆಂಜಿಂಗ್ ಅಂತ ಅನಿಸೋಂಥ ಬೇರೆ ಯಾವುದು ವಿಷಯ ಹಂಚ್ಕೋಬೋದಾ ಸರ್? ಅದೇ, ಇದು ತುಂಬ ಚಾಲೆಂಜಿಂಗ್ ಆಗಿದೆ. ನಿಮ್ಮದು ನ್ಯಾಚುರಲ್ ಹ್ಯಾಂಡನ್ನ ಬಿಟ್ಟು ನೀವು ಲೆಫ್ಟನ್ನ ಬಳಸಬೇಕು ಎಲ್ಲದಕ್ಕೂ ಅಂದರೆ ತುಂಬಾ ಕಷ್ಟ. ಅದೇ ಚಾಲೆಂಜಿಂಗ್. ಆಮೇಲೆ ನೈಟ್ ಶೂಟ್ ಮಾಡ್ತಾ ಇದ್ವಿ. ಸೊ ನಾವು ದಿನ ಅಂದರೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ. ಸೊ ಆ ಟೈಮಲ್ಲಿ ನಿಮಗೆ ಒಂದೊಂದ್ಸತಿ ಹೇಗಾಗುತ್ತೆ ಅಂದರೆ, ಅದು ಒಂದು ಇಡೀ ಸಿನಿಮಾ ಒಂದು 70% ನಡೆಯೋದು 2 ಅಪಾರ್ಟ್ಮೆಂಟಲ್ಲಿ. ಆ ಅಪಾರ್ಟ್ಮೆಂಟ್ ಒಳಗಡೆ ನಾವು ಶೂಟ್ ಮಾಡ್ತಾ ಇರ್ತೀವಿ. ಅದು ನಿಮಗೆ ಏನಂದರೆ ಈ ಗ್ರೀನ್ ಸ್ಕ್ರೀನ್ ಹಾಕಿದ್ದಾರೆ VFXಗೆ, ಅದಕ್ಕೆ ಎಲ್ಲ. ಸೊ ನಮಗೆ ಎಲ್ಲೂ ಉಸಿರಾಡೋಕ್ಕೆ ಜಾಗ ಇರ್ತಾ ಇರಲಿಲ್ಲ. ಆ ಥರ ಒಂದು ಹಾರಿಬಲ್ ಕಂಡೀಷನಲ್ಲಿ ನಾವೆಲ್ಲರೂ ಶೂಟ್ ಮಾಡಿದ್ದೀವಿ. ಅದು ಇಟ್ ವಾಸ್ ಚಾಲೆಂಜಿಂಗ್. ಎಸ್ ಸರ್. ಕಡೆಯದಾಗಿ ಸರ್, ಆಡಿಯನ್ಸ್ಗೆ ಅಂದರೆ 14 ವರ್ಷದ ನಂತರ ನೀವು ಮತ್ತು ನಿಧಿಯವರು ಮತ್ತೆ ಒಂದು ಈ ಸಿನಿಮಾ ಮೂಲಕ ಬರ್ತಿದ್ದೀರಾ, ಆಡಿಯನ್ಸಿಗೆ ಏನು ಹೇಳ್ತೀರಾ ಸರ್?
ಅದೇ ಇದೊಂಥರ ನಾನೀಗ ಪಂಚರಂಗಿ ಥರ ಇದೆ ಅಂತೇನು ಹೇಳಲ್ಲ, ಬಟ್ ನಾನು ನಿಧಿ ಜೊತೆಗೆ ಮಾಡಿದ್ದೀವಿ. ಇದೊಂದು ಬೇರೆ ಥರನೇ ಒಂದು ಕ್ರೈಮ್ ಥ್ರಿಲ್ಲರ್ ಕಾಮಿಡಿ ಸಿನಿಮಾ. ಸೊ ನೀವು ಬಂದು ನೋಡಿದ್ರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಟ್ರೇಲರ್ ನೋಡಿ ಫಸ್ಟು. ಟ್ರೇಲರು ಇದೇ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ಇಷ್ಟ ಆದರೆ ಸಿನಿಮಾ ಬಂದು ನೋಡಿ, ಸಿನಿಮಾ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಬಂದು ನೋಡೋದಕ್ಕೆ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.